ನಮಸ್ಕಾರ. ನಾನು ಈ ದಿನ ಒಂದು ಸ್ಪೆಷಲ್ಲಾಗಿ ತೊಗರಿಬೇಳೆ ಸಾರು ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಈಸಿಯಾಗಿ ಮಾಡುವಂಥದ್ದು. ಇಲ್ಲಿ ತೊಗರಿಬೇಳೆ ಬೇಯಿಸೋದೇ ಬೇಡ, ಹಸಿಯಾಗಿ ರುಬ್ಬಿ ಸಾರು ಮಾಡಿಬಿಟ್ರೆ ಸರಿ. ಬನ್ನಿ ಈಗ ರುಚಿಯಾದ ಈ ಸಾರು ಮಾಡೋ ವಿಡಿಯೋನ ನೋಡ್ತಾ ಹೋಗೋಣ. ನಾನು ಒಂದು ಬೌಲಲ್ಲಿ 2 ಸ್ಪೂನು ತೊಗರಿಬೇಳೆ ಹಾಗೆ 4 ಒಣಮೆಣಸನ್ನು ಹಾಕಿ ತೊಳೆದಿಟ್ಕೊಂಡಿದ್ದೀನಿ. ಈಗ 1 ಸ್ಪೂನ್ ತುಂಬ ಜೀರಿಗೆನ ಹಾಕೋಣ. ಹಾಗೆ 2 ಲೋಟದಷ್ಟು ನೀರನ್ನು ಹಾಕಿ 1 ಗಂಟೆವರೆಗೆ ನೆನೆಯೋಕೆ ಬಿಡೋಣ. ತೊಗರಿಬೇಳೆ ಚೆನ್ನಾಗಿ ನೆಂದಿದೆ. ಈಗ ಮಿಕ್ಸಿ ಜಾರಿಗೆ ಹಾಕಿಟ್ಕೊಂಡಿದ್ದೀನಿ. ನೆನೆಸಿದ ನೀರಲ್ಲೇ 1/4 ಲೋಟದಷ್ಟು ಹಾಕಿ ನಯಸ್ಸಾಗಿ ರುಬ್ಬೋಣ. ಈಗ ರುಬ್ಬಿದ ಮಿಶ್ರಣ ನಯಸ್ಸಾಗಿ ರುಬ್ಬಾಗಿದೆ. ಇನ್ನೊಂದು ಸ್ವಲ್ಪ ನೆನೆಸಿದ ನೀರನ್ನು ಹಾಕಿ ಒಂದು ಪಾತ್ರೆಗೆ ತೆರಪು ಮಾಡೋಣ. ಹಾಗೆ ಒಂದ್ಸರಿ ಸೌಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮೊದಲೇ ಗಿವುಚಿಟ್ಟೆ 2 ಸ್ಪೂನ್ ಹುಣಸೆಹಣ್ಣಿನ ರಸವನ್ನು ಇಲ್ಲಿ ಸೇರಿಸೋಣ. ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ. 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕೋಣ. 1 ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಇಲ್ಲಿ ಸೇರಿಸೋಣ. ಒಂದು 5 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡೋಣ. ಟೊಮೊಟೊ ಹಣ್ಣು ಬೇಗ ಬೇಯಬೇಕು ಅಂದರೆ ಉಪ್ಪು ಹಾಕಿದ್ರೆ ಸರಿ, ರುಚಿಗಾಗಷ್ಟು ಹಾಕೋಣ. ಹಾಗೆ 1 ಸ್ಪೂನಷ್ಟು ಬೆಲ್ಲ ಹಾಕಿ ಒಂದ್ಸರಿ ಚೆನ್ನಾಗಿ ಟೊಮೊಟೊ ಹಣ್ಣನ್ನು ಇವೆಲ್ಲದರ ಜೊತೆ ಮಿಕ್ಸ್ ಮಾಡೋಣ. ಈಗ ಪರಿಮಳಕ್ಕೆ ಕರಿಬೇವಿನ ಎಲೆನ ಹಾಕೋಣ. ಬಣ್ಣ ಮತ್ತು ರುಚಿಗೆ 1/4 ಸ್ಪೂನಷ್ಟು ಅರಿಶಿನ ಹಾಕೋಣ. ಪರಿಮಳಕ್ಕೆ ಕಡಲೆ ಕಾಳು ಗಾತ್ರದ ಇಂಗನ್ನು ಹಾಕೋಣ. ಹಾಗೆ ಸಣ್ಣ ಉರಿಲಿ ಟೊಮೊಟೊ ಹಣ್ಣನ್ನು ಚೆನ್ನಾಗಿ ಬೇಯಿಸೋಣ. ಟೊಮೊಟೊ ಹಣ್ಣು ಈ ರೀತಿ ಮೆತ್ತಗೆ ಬೇಯಬೇಕು. ಈಗ ರುಬ್ಬಿರುವ ತೊಗರಿಬೇಳೆ ಹಾಕೋಣ. 1 ಲೋಟದಷ್ಟು ನೀರು ಸೇರಿಸೋಣ, ಯಾಕಂದರೆ ಸಾರು ಸ್ವಲ್ಪ ನೀರಾಗಿದ್ದರೆ ಟೇಸ್ಟು. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಕುದಿಯೋಕ್ಕೆ ಬಿಡೋಣ. ಸಾರು ರುಚಿ ಬರಬೇಕು ಅಂದರೆ 1000 ಬಾರಿ ಕುದಿಬೇಕಂತೆ, ಆದರೆ ಉಕ್ಕಕ್ಕೆ ಬಿಡಬಾರ್ದು. ಸಾರು ಕುದ್ದಾಯಿತು. ಈಗ ಗ್ಯಾಸ್ ಆಫ್ ಮಾಡೋಣ. ಪರಿಮಳಕ್ಕೊಂದು ಒಗ್ಗರಣೆ ರೆಡಿ ಮಾಡೋಣ. ಒಲೆ ಮೇಲೆ ಒಗ್ಗರಣೆ ಸೊಟ್ಟಿಟ್ಟಿದ್ದೀನಿ. 2 ಸ್ಪೂನ್ ಎಣ್ಣೆ ಹಾಕಿ 4 ಒಣಮೆಣಸಿನ್ಕಾಯಿ ಚೂರನ್ನು ಹಾಕಿದ್ದೀನಿ. ಈಗ 1/4 ಸ್ಪೂನು ಜೀರಿಗೆ ಹಾಕೋಣ. ಹಾಗೆ 1/2 ಸ್ಪೂನು ಸಾಸಿವೆ ಕಾಳು ಹಾಕೋಣ. ಒಗ್ಗರಣೆ ಫ್ರೈ ಆಯಿತು. ಗ್ಯಾಸ್ ಆಫ್ ಮಾಡೋಣ. ಸಾರಿಗೆ ಒಗ್ಗರಣೆನ ಹಾಕೋಣ. ಒಗ್ಗರಣೆ ಹಾಕಿದ ಮೇಲೆ 1 ನಿಮಿಷ ಒಗ್ಗರಣೆ ಸೌಟನ್ನು ಹೀಗೆ ಮುಚ್ಚಿದರೆ ಪರಿಮಳ ಇನ್ನೂ ಜಾಸ್ತಿ ಆಗಿರುತ್ತೆ. ಈಗ 2 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿ ಹಾಕೋಣ. ಮತ್ತೊಮ್ಮೆ ಮಿಕ್ಸ್ ಮಾಡೋಣ. ರುಚಿಯಾದ ಹಸಿ ತೊಗರಿಬೇಳೆ ಸಾರು ರೆಡಿ ಆಯಿತು. ಯಾವಾಗಲೂ ಒಂದೇ ರೀತಿ ಅಡುಗೆ ಮಾಡಿ ಊಟ ಮಾಡಿದಾಗ ಬೋರ್ ಅನಿಸುತ್ತೆ. ಈ ಥರ ಡಿಫ್ರೆಂಟ್ ಇದ್ದರೆ ರುಚಿ ಅನಿಸುತ್ತೆ. ನೋಡಿದ್ರಲ್ಲ ಹಸಿ ತೊಗರಿಬೇಳೆಯಿಂದ ಹೇಗೆ ಸಾರು ಮಾಡ್ಬೋದು ಅಂತ. ನೀವು ಸಹ ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.